ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಗೇಮ್ ಮಾಡಿಬಿಟ್ಟು ನೀವು ವೀಡಿಯೋಸ್ನ ಮಾಡ್ಬೋದು. ವೀಡಿಯೋಸು ಮಾನಿಟೈಸ್ನೂ ಆಗ್ತಾಯಿದೆ. ಸೊ ನಾನು ನಿಮಗೆ ಪ್ರೂಫಿಗೆ ತೋರಿಸ್ತೀನಿ. ಇಲ್ಲಿ ಆ್ಯನಿಮೇಷನ್ ಕಾರ್ಟೂನ್ ವೀಡಿಯೋ ಅಂತ ಹಾಕಿ ಇಲ್ಲಿ ನೋಡಿ, ನಿಮಗೆ ಇದೆಲ್ಲ ಬಂದುಬಿಟ್ಟು ಅವರು ಗೇಮ್ ಮಾಡಿಬಿಟ್ಟು ವೀಡಿಯೋಸ್ನ ಹಾಕಿರೋದು. ಸೊ ನೀವು ನೋಡಿ ಈ ಥರದ್ರಲ್ಲಿ ಅವ್ರದ್ದು ಬಂದುಬಿಟ್ಟು ಚಾನೆಲ್ನು ಬಂದುಬಿಟ್ಟು ಮೊನಿಟೈಸೇಷನ್ ಆಗಿದೆ. ಈಗ ಸೂಪರ್ ಥ್ಯಾಂಕ್ಸ್ ಬಟನ್ ಆನ್ ಆಗೋದು ಮೊನಿಟೈಸೇಷನ್ ಆದಮೇಲೆ ಅಲ್ವಾ. ಸೊ ಸಿಂಪಲ್ಲಾಗಿ ಇವ್ರು ಏನು ಮಾಡ್ತಾರೆ, ಗೇಮ್ನ ಆಡ್ತಾರೆ. ಫನ್ನಿ ಗೇಮ್ಸ್ ಏನಿದೆ ಅದನ್ನು ಆಡಿಬಿಟ್ಟು ಅದರದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಏನಿರುತ್ತೆ, ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡಿಬಿಟ್ಟು ಗೇಮ್ನ ಆಡಿಬಿಟ್ಟು ವೀಡಿಯೋಸ್ನ ಹಾಕ್ತಾರೆ. ಸೊ ಇವ್ರದ್ದು ಮಿಲಿಯನು ಬಿಲಿಯನು ಕ್ರೋರ್ಸಲ್ಲಿ ವ್ಯೂಸ್ ಹೋಗಿದೆ. ನಾನು ನಿಮಗೆ ಆ ಚಾನಲ್ನ ತೋರಿಸ್ತೀನಿ ಎಲ್ಲ ಅಂತ. ಇಲ್ಲಿ ನೋಡಿ, ಇವ್ರದ್ದು ಒಂದು ಚಾನಲ್ ಇದೆ, ಕ್ರೇಜಿ ROB ಏನೋ ಇದೆ, BOB. ಓಕೆ, ಅದರಲ್ಲಿ ಕಾಣಿಸಿಲ್ಲ, ಬ್ಲರ್ ಇತ್ತು. ಕ್ರೇಜಿ BOB ಅಂತ ಇದೆ. ಮತ್ತು ಇವ್ರದ್ದು ಚಾನಲ್ ವೆರಿಫೈಡು ಇದೆ. ಮತ್ತು ಇವ್ರದ್ದು ಸಬ್ಸ್ಕ್ರೈಬರ್ಸ್ ನೀವು ನೋಡ್ಬೋದು 2 lakh ಸಮಥಿಂಗ್ ಇದೆ. ಇವರು 474 ವೀಡಿಯೋಸ್ ಏನೋ ಅಷ್ಟೇ ಪೋಸ್ಟ್ ಮಾಡಿದರು. ಜಾಸ್ತಿ ಬಂದುಬಿಟ್ಟು ಇವರು ಶಾರ್ಟ್ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನೀವು ಶಾರ್ಟ್ಸ್ನ ನೀವು ನೋಡೋದಾದರೆ ಎಷ್ಟು ವ್ಯೂಸ್ ನೋಡಿ, ತುಂಬ ಲ್ಯಾಕ್ಸಲ್ಲೇ ವ್ಯೂಸ್ ಹೋಗುತ್ತೆ. ಪಾಪ್ಯುಲರಲ್ಲಿ ನೀವು ನೋಡೋದಾದರೆ ತುಂಬ ಮಿಲಿಯನ್ಸು ಬಿಲಿಯನ್ನಲ್ಲಿ ವ್ಯೂ ಹೋಗಿದೆ, ಕ್ರೋರಲ್ಲೇ ವ್ಯೂ ಹೋಗಿರೋದು ನೀವು ನೋಡ್ಬೋದು. ಓಕೆನಾ. ಸೊ ಈ ಗೇಮ್ ಯಾವುದಂತನೂ ನಿಮ್ಗೆ ಹೇಳ್ತೀನಿ. ಸೊ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ. ಈ ಗೇಮ್ ಯಾವುದು, ಈ ಗೇಮ್ನು ಕೂಡ ನೀವು ಹಾಡಿಬಿಟ್ಟು ಸಂಪಾದನೆನ ಮಾಡ್ಬೋದು. ಅಂದರೆ ನಿಮ್ಮ ಶಾರ್ಟ್ ವೀಡಿಯೋ ಮೇಯ್ನಾಗಿ ಇದು ಚಾನೆಲ್ ನಾನು ಹೇಳ್ತಾ ಇರೋದು, ಶಾರ್ಟ್ ವೀಡಿಯೋ ಯಾರೆಲ್ಲ ಮಾಡ್ತೀರಾ ಅವ್ರಿಗೆಲ್ಲ ಶಾರ್ಟ್ ವೀಡಿಯೋದಲ್ಲಿ ಈ ಥರ ವೀಡಿಯೋಸ್ ಬಂದುಬಿಟ್ಟು ನೀವು ಮಾಡಿಬಿಟ್ಟು ಹಾಕ್ಬೋದು. ನಿಮ್ಮ ಶಾರ್ಟ್ ವೀಡಿಯೋ ಯಾರೆಲ್ಲ ಮಾಡ್ತಿದ್ದೀರಾ ಅವರು. ಓಕೆನಾ ಗೈಸ್. ಸೊ ಸಿಂಪಲಿ ಇಲ್ಲಿ ವೀಡಿಯೋಸ್ ಬಂದುಬಿಟ್ಟು ಇವರು ತುಂಬ ಕಮ್ಮಿ ಹಾಕಿರೋದು. 1 month ಬ್ಯಾಕ್ ಏನೋ ಲಾಂಗ್ ವೀಡಿಯೋ ಹಾಕಿದ್ದಾರೆ 20 minutesದು. ಸೊ ಮಿಕ್ಕಿದ್ದೆಲ್ಲ ಇವ್ರು ಶಾರ್ಟ್ಸೇ ಜಾಸ್ತಿ ಹಾಕೋದು. ಇವ್ರು ಶಾರ್ಟ್ಸಿಂದನೂ ಅರ್ನಿಂಗ್ನ ಮಾಡ್ತಾಯಿದ್ದಾರೆ, ಒಳ್ಳೆ ಅರ್ನಿಂಗ್ನೇ ಮಾಡ್ತಿದ್ದಾರೆ ಶಾರ್ಟಲ್ಲಿ ತಗೊಳ್ಳೋದಾದರೆ. ಓಕೆನಾ. ಇಲ್ಲಿ ನೋಡಿ, 1.3 million, 13 million, 4.6K ವ್ಯೂ. ತುಂಬ ಓಲ್ಡೆಸ್ಟಲ್ಲಿ ಬಂದುಬಿಟ್ಟು, ಇದು ಓಲ್ಡೆಸ್ಟಲ್ಲಿ ನಾನು ತೋರಿಸ್ತಾ ಇರೋದು. ಪಾಪ್ಯುಲರಲ್ಲಿ ಇನ್ನೂ ನಾನು ನಿಮಗೆ ತೋರಿಸಿಲ್ಲ. ಪಾಪ್ಯುಲರಲ್ಲಿ ತೋರಿಸೋದಾದರೆ ನಿಮಗೆ ಇಲ್ಲಿ ಇವ್ರದ್ದು ತುಂಬ ಬಿಲಿಯನ್ಸಲ್ಲಿ ವ್ಯೂಸ್ ಬಂದಿದೆ. ಓಕೆನಾ. ಸೊ ಇದು ಲೀಟಿಸ್ಟಲ್ಲಿ ನೀವು ನೋಡ್ಬೋದು. ಲೀಟಿಸ್ಟಲ್ಲಿ 918K, 12 lakh, 17 lakh. ಯಾವ ಥರ ವೀಡಿಯೋ ಮಾಡ್ತಾರೆ ಅಂತ ನೀವೇ ನೋಡಿ. ಇವರು ಯಾವ ಟೈಪ್ ವೀಡಿಯೋ ಮಾಡ್ತಿದ್ದಾರೆ ಅಂತ. ಇದೊಂದು ಗೇಮ್. ಇದು ನಾನು ಆ ಗೇಮ್ನ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಅದು ಯಾವ ಗೇಮ್ ಅಂತ ನೇಮ್ನು ಹೇಳ್ತೀನಿ. ಸೊ ಇವರು ಶಾರ್ಟ್ಸ್ಗೆ ಏನು ಕಮೆಂಟ್ನೂ ಬರ್ತಿದೆ. ಸೊ ನೀವು ಈಸಿಲಿ ಈ ಥರ ಕಾಮಿಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಕ್ಕಳಿಗಂತನೂ ಇಲ್ಲ, ನಮಗೆ ಈಗ ನಾವು ಯಾರು ಕ್ರಿಯೇಟ್ ಮಾಡ್ತೀವಿ ನಮಗೆ ತುಂಬ ಒಂಥರ ಇಷ್ಟ ಆಗುತ್ತೆ, ಏನೋ ಒಂಥರ ಲೈಕ್ ಆಗುತ್ತೆ, ಏನೋ ಒಂಥರ ಕಾಮಿಡಿಯಾಗಿ ಫನ್ನಿಯಾಗಿ ಇದೆ ಈ ಗೇಮ್ ಬಂದುಬಿಟ್ಟು. ಸೊ ನೀವು ಈಸಿಲಿ ಬಂದುಬಿಟ್ಟು ಆಡಿಬಿಟ್ಟು ಸಂಪಾದನೆನ ಮಾಡ್ಬೋದು. ಓಕೆನಾ. ನಿಮ್ಮ ಚಾನಲ್ನ ಮೊನಿಟೈಸೇಷನ್ ಮಾಡಿಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಗೈಸ್. ಸೊ ಇಲ್ಲಿ ನೋಡಿ, ನಿಮಗೆ ಕಮೆಂಟ್ಸ್ ನೀವು ನೋಡ್ಬೋದು, ಎಷ್ಟು ಕಮೆಂಟ್ಸು. ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಈ ಚಾನಲಲ್ಲಿ ನಮ್ಮ ಇಂಡಿಯಾದಲ್ಲೇ ಬರಲ್ಲ ಇವ್ರಿಗೆ ವ್ಯೂಸು. ಬೇರೆ ಔಟ್ಸೈಡ್ ಕಂಟ್ರಿ, US ಆಯಿತು, ಬೇರೆ ಆಸ್ಟ್ರೇಲಿಯಾ ಆಯಿತು, ಇನ್ನೂ ಬೇರೆ ಬೇರೆ ಕಂಟ್ರೀಸ್ ಯಾವುದಿದೆ ಅಲ್ಲಿಂದನೂ ಇವ್ರಿಗೆ ಬಂದುಬಿಟ್ಟು ವ್ಯೂಸು ಸಿಗುತ್ತೆ. ಯಾಕಂದರೆ ಇದು ಒಂಥರ ಫನ್ನಿ ಅಲ್ವಾ. ಸೊ ಯಾರೆಲ್ಲ ಮಕ್ಕಳಿರ್ತಾರೆ ಔಟ್ಸೈಡ್ ಕಂಟ್ರಿಯಲ್ಲೂ ಅವರು ನೋಡ್ತಾರಲ್ಲ. ಸೊ ಹಾಗಾಗಿ ಔಟ್ಸೈಡಿಂದನೂ ಬಂದುಬಿಟ್ಟು ಔಟ್ಸೈಡ್ ಕಂಟ್ರೀಸಲ್ಲೂ ಜಾಸ್ತಿ ರಿಕಮೆಂಡ್ ಮಾಡುತ್ತೆ ಈ ಥರ ವೀಡಿಯೋಸು, ಈ ಥರ ಫನ್ನಿ ವೀಡಿಯೋಸು. ವಾಯ್ಸ್ ಓವರ್ ಇರಲ್ಲ ಇದರಲ್ಲಿ. ಬೈ ಚಾನ್ಸ್ ನೀವು ವಾಯ್ಸ್ ಓವರ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನೀವು ವಾಯ್ಸ್ ಓವರ್ ಮಾಡೋದಾದರೂ ಮಾಡ್ಬೋದು. ಇಲ್ಲಾಂದರೆ ಮ್ಯೂಸಿಕ್ನ ನಾನು ನಿಮಗೆ ಕೊಡ್ತೀನಿ. ಇಲ್ಲ ನಿಮಗೆ ಮ್ಯೂಸಿಕ್ ಬೇರೆ ಎಲ್ಲೂ ಸಿಗಲಿಲ್ಲ ಅಂದರೆ ಇದೇ ಚಾನಲ್ದು ಮ್ಯೂಸಿಕ್ ಒಂದು ಚಾನಲ್ ನೇಮ್ ಲಾಸ್ಟಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಲಾಸ್ಟಲ್ಲಿ ಮೆನ್ಷನ್ ಮಾಡಾದಮೇಲೆ ಆ ಮ್ಯೂಸಿಕ್ನ ನೀವು ತಗೊಂಡು ನಿಮ್ಮ ವೀಡಿಯೋಗೆ ಯೂಸ್ನ ಮಾಡ್ಕೋಬೋದು. ಓಕೆನಾ. ಆ ನೇಮ್ ನಾನು ಲಾಸ್ಟಿಗೆ ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ಇರಿ. ಸೊ ಯಾವ ಗೇಮ್ ಅಂತ ನಾನು ಹೇಳ್ತೀನಿ. ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಿಗೆ ಬಂದಾದಮೇಲೆ ಹಂಗ್ರಿ ಫನ್ನಿ ಆ್ಯನಿಮೇಟೆಡ್ ಸ್ಟೋರಿ ಅಂತ ಹಾಕಿ. ಓಕೆನಾ. ಇಲ್ಲಿ ನಾನು ಹಾಕಿದ್ದೀನಲ್ಲ, ಹಂಗ್ರಿ ಅಲ್ಲ, ಹಗ್ಗೀಸ್ ಫನ್ನಿ ಆ್ಯನಿಮೇಟೆಡ್ ಸ್ಟೋರಿ ಅಂತ ಹಾಕಿ. ಓಕೆನಾ. ಇದು ಹಾಕಿದರೆ ಅದಾದಮೇಲೆ ಓಪನ್ ಮಾಡ್ಕೊಳ್ಳಿ. ಹಗ್ಗಿ ಸ್ಟೋರಿ ಅಂತ ಬರುತ್ತೆ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ, ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಓಕೆನಾ. ಬಟ್ ತುಂಬ ಸಿಂಪಲ್ ಇದೆ. ಸೊ ನೀವು ಕ್ಯಾಟಗಿರಿನೂ ಬಂದುಬಿಟ್ಟು ಗೇಮಿಂಗ್ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬೇಕಿದ್ದರೆ ಸೈಡಲ್ಲಿ ಗೇಮಿಂಗ್ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನೀವು ಸೈಡಲ್ಲಿ ಇಲ್ಲಿ ಫೇಸ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಿಮ್ಮದು ಸ್ಕ್ರೀನಲ್ಲಿ. ಓಕೆನಾ. ಸೊ ಇದೇ ಥರ ಸೇಮ್ ನೀವು ಮಾಡಬೇಕು. ಓಕೆನಾ ಗೈಸ್. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ಇದು ಸಿಂಪಲ್ ಪ್ರಾಸೆಸ್ಸು. ಇದೇನು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಒಂದು 15 ಸೆಕೆಂಡ್ ಗೇಮ್ ಆಡಬೇಕು ಅಷ್ಟೇ ನೀವು. ಓಕೆನಾ.
30 ಮಿನಿಟ್ಸ್ ನೀವು ಆಡಿದರೆ ಸಾಕು. 30 ಮಿನಿಟ್ಸಲ್ಲಿ ನಿಮ್ಮ ವೀಡಿಯೋ ಬಂದುಬಿಟ್ಟು ರೆಡಿ ಆಗುತ್ತೆ. ಆಮೇಲೆ ಸಿಂಪಲ್ ಈಸಿ ಸ್ಟೆಪ್ಪಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಅದು ಯಾವ ಥರ ಎಡಿಟ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಕೈನ್ ಮಾಸ್ಟರಲ್ಲಿ. ಓಕೆನಾ ಗೈಸ್? ಸೊ ನಮ್ದೀಗ ಸ್ಕ್ರೀನ್ ರೆಕಾರ್ಡಿಂಗ್ ಆಯಿತು. ಸ್ಕ್ರೀನ್ ರೆಕಾರ್ಡಿಂಗ್ ಆದಮೇಲೆ ನಾವು ಕೈನ್ ಮಾಸ್ಟರ್ನ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಾದಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ 16:9 ಸೆಲೆಕ್ಟ್ ಮಾಡಬೇಡಿ, 9:16 ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಈಗ ನಾವು ಶಾರ್ಟ್ ವೀಡಿಯೋಗೆ ಯೂಸ್ ಮಾಡ್ತಾ ಇರೋದು ಆ ಸ್ಕ್ರೀನ್ ರೆಕಾರ್ಡಿಂಗ್ ಏನು ಮಾಡಿದ್ವಿ ಅದು. ಸೊ ಅದು ಹಾಗಾಗಿ 9:16 ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ನಾನು ಆಲ್ರೆಡಿ ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಸೇಮ್ ಆ್ಯಡ್ ಮಾಡ್ಕೊಳ್ಳಿ. 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ವೇಸ್ಟ್ ಪಾರ್ಟ್ ಯಾವುದಿದೆ ಅದನ್ನು ಟ್ರಿಮ್ ಲೆಫ್ಟಿಂಗ್ ಮಾಡೋಣ. ಸೊ ವೇಸ್ಟ್ ಪಾರ್ಟ್ನ ನಾನು ಇಲ್ಲಿಂದ ಡಿಲೀಟ್ ಮಾಡಿಕೊಂಡೆ. ಸೊ ಎಲ್ಲಿವರೆಗೂ ನಮ್ಮದು ವೀಡಿಯೋ ಬರುತ್ತೆ ಅಲ್ಲಿವರೆಗೂ ನಾನು ಬಂದುಬಿಟ್ಟು ಟ್ರಿಮ್ಮು ರೈಟಿಂಗ್ ಮಾಡ್ಕೋತೀನಿ. ಓಕೆನಾ? ಸೊ ಇದೆಲ್ಲ ನಮ್ಮದು ವೇಸ್ಟ್ ಪಾರ್ಟು. ಸೊ ಈ ಪಾರ್ಟ್ನ ನಾನು ತಗೋತೀನಿ. ಈ ಪಾರ್ಟ್ ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಸೊ ನಮ್ಮ 2-3 ಗೇಮ್ನ ಆಡ್ಬೋದು. ನಿಮ್ಗೆ ಯಾವ ಗೇಮ್ ಬೇಕಿದ್ದರೆ ಅದನ್ನು ನೀವು ಬೇಕಿದ್ದರೆ 15 ಸೆಕೆಂಡಲ್ಲಿ 2 ಗೇಮ್ನು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. 30 ಸೆಕೆಂಡ್ ಆಗುತ್ತೆ ನಿಮ್ಮ ಶಾರ್ಟ್ಗೆ. ಓಕೆನಾ? ಸೊ ನಾನು 2 ಕಡೆಯಿಂದನೂ ಟ್ರಿಮ್ ಮಾಡಿಕೊಂಡೆ. ನೋಡಿದರೆ ಈ ಥರ ನಿಮಗೆ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ನೀವು ಇದಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಅದು ಯಾವ ಮ್ಯೂಸಿಕ್ ಅಂದರೆ ಸೇಮ್ ಅದೇ ಯಾವುದು ಈಗ ನಾನು ಹೇಳಿದೆ ಒಂದು ಚಾನಲ್ ಅಂತ ಹೇಳಿದ್ನಲ್ಲ, ಆ ಚಾನಲ್ದು ನೇಮ್ ನಾನು ನಿಮಗೆ ಡಿಸ್ಪ್ಲೇಯಲ್ಲಿ ಹಾಕ್ತೀನಿ. ಸೊ ಅದೇ ಥರ ನೀವು ಆ ಚಾನಲಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಮ್ಯೂಸಿಕ್ನ ನೀವು ತೊಗೋಬೋದು. ಕಾಪಿರೈಟ್ ಫ್ರೀ, ನಿಮಗೆ ಯಾವುದೇ ಕಾಪಿರೈಟ್ ಬಂದುಬಿಟ್ಟು ಕೊಡಲ್ಲ ಯೂಟ್ಯೂಬ್ ಕಡೆಯಿಂದ. ಓಕೆನಾ ಗಾಯ್ಸ್? ಸೊ ಓಕೆ, ನಮ್ಮದು ಇದು 15 ಸೆಕೆಂಡ್ ವೀಡಿಯೋ ಬಂದುಬಿಟ್ಟು ರೆಡಿ ಆಗಿದೆ. ಇದನ್ನು ನಾವು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಸೊ ಪೆನ್ ಆ್ಯಂಡ್ ಝೂಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈಕ್ವಲ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೈಡಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ ನಮ್ಮದು ಸ್ಕ್ರೀನಲ್ಲಿ, ಅದನ್ನು ನಾವು ಕವರ್ ಮಾಡಬೇಕು ಝೂಮ್ ಮಾಡಿಬಿಟ್ಟು. ಸೊ ನೋಡಿದ್ರಲ್ಲ, ನಾವು ಕವರ್ ಮಾಡಾದಮೇಲೆ ಅದು ಮೇಲೆ ಆ್ಯಡ್ ಏನಿತ್ತು ಅದೆಲ್ಲ ಹೋಯಿತು. ಸೊ ಫುಲ್ ಝೂಮ್ ಆಗಿದೆ ನಮ್ಮದು. ಯಾವುದೇ ವಾಟರ್ ಮಾರ್ಕ್ ಆಗಲಿ ಏನೇ ಆಗಲಿ ನಮ್ಮದು ಕಾಣಿಸ್ತಿಲ್ಲ. ಓಕೆನಾ? ಈ ಥರ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡಬೇಕು. ಓಕೆನಾ? ಎಡಿಟ್ ಮಾಡಬೇಕಿದ್ರೆ ಇದೊಂದು ಮೈಂಡಲ್ಲಿ ಇಡಿ. ಅದಾದಮೇಲೆ ಲಾಸ್ಟ್ನೇ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು, ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಇಲ್ಲ ನಾವು ವಾಯ್ಸ್ ಓವರ್ ಮಾಡೋದಾದರೂ ವಾಯ್ಸ್ ಓವರ್ನ ಮಾಡ್ಕೋಬೋದು. ಸೊ ವಾಯ್ಸ್ ಓವರ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ನಿಮ್ಮದು ಒಂದು ವ್ಯಾಲ್ಯೂ ಬಂದುಬಿಟ್ಟು ಆ್ಯಡ್ ಆಗುತ್ತೆ. ವ್ಯಾಲ್ಯೂ ಆ್ಯಡ್ ಆದರೆ ಏನಾಗುತ್ತೆ, ಅದೇ ನಿಮ್ಮದು ಅಷ್ಟು ಏನು ಭಯ ಇರಲ್ಲ. ನಿಮ್ಮ ಚಾನಲ್ಲು ಇದಾಗೋದು ಕಾಪಿರೈಟ್ ಬರೋದು, ಕಾಪಿರೈಟ್ ಅಲ್ಲ ಡಿಮಾನಿಟೈಸೇಷನ್ ಆಗೋದು. ಏನು ವ್ಯಾಲ್ಯೂ ಇಲ್ಲ ಅಂದರೆ ಡಿಮಾನಿಟೈಸೇಷನ್ ಆಗುತ್ತೆ. ಓಕೆನಾ ಗೈಸ್? ಸೊ 15 ಸೆಕೆಂಡ್ ವೀಡಿಯೋ ಆಗಿದೆ. ನಾವು ಇದೇ ಥರ ಇನ್ನೊಂದು 15 ಸೆಕೆಂಡ್ ವೀಡಿಯೋನ ಮಾಡ್ಕೊಳ್ಳೋಣ. ಸೊ ಟೋಟಲ್ ಆಗಿ 30 ಸೆಕೆಂಡ್ ಆಗುತ್ತೆ. ಇದ್ರದ್ದು ಕ್ಯಾಟಗರಿ ಬಂದುಬಿಟ್ಟು ನಿಮಗೆ ಗೇಮಿಂಗ್ ಕ್ಯಾಟಗರಿ ಸೆಲೆಕ್ಟ್ನ ಮಾಡ್ಕೋಬೇಕು. ಓಕೆನಾ? ಗೇಮಿಂಗ್ ಕ್ಯಾಟಗರಿ ಏನಕ್ಕೆ ಹೇಳ್ತಾ ಇದ್ರಿ ನಂದೆ, ಇದು ಬಂದುಬಿಟ್ಟು ನಾವು ಗೇಮ್ ವೀಡಿಯೋಸ್ ಆಡ್ತಾ ಇರೋದಲ್ವ, ಹಾಗಾಗಿ. ಇದಾದಮೇಲೆ ಬೇಕಿದ್ದರೆ ನೀವು ಏನು ಮಾಡ್ಬೋದಂದರೆ ಇಲ್ಲಿ ನಿಮ್ಮದು ಫೇಸ್ನ ಆ್ಯಡ್ ಮಾಡ್ಬೋದು. ನಿಮಗೆ ಕಾಪಿರೈಟ್ ಏನು ಬರಬಾರ್ದಂದರೆ, ಯಾಕಂದರೆ ಬೇರೆಯವರು ಈ ಥರ ಟ್ರೈ ಮಾಡ್ತಾ ಇರ್ತಾರೆ ಇದೇ ಸೇಮ್ ವೀಡಿಯೋಸ್ನ. ಸೊ ನಿಮ್ಮದು ಲೋಗೋನ ಆ್ಯಡ್ ಮಾಡ್ಬೋದು. ಅದು ಬಿಟ್ಟರೆ ನಿಮ್ಮದು ಏನು ಫೇಸ್ ಇದೆ, ಫೇಸ್ ನಿಮ್ಮದು ವ್ಯಾಲ್ಯೂ ಆ್ಯಡ್ ಆಗಬೇಕಂದ್ರೆ ನಿಮ್ಮ ಫೇಸ್ನ ಇಲ್ಲಿ ಗ್ರೀನ್ ಸ್ಕ್ರೀನ್ ವೀಡಿಯೋ ಥರ ಆ್ಯಡ್ ಮಾಡ್ತಾರಲ್ಲ, ಸೊ ನಿಮ್ಮ ಫೇಸ್ನ ನೀವು ರೆಕಾರ್ಡಿಂಗ್ನ ಮಾಡಿಬಿಟ್ಟು ಒಂದು 30 ಸೆಕೆಂಡ್ದು. ಸೊ ಈ ವಿಡಿಯೋದಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ರೌಂಡ್ ಶೇಪಲ್ಲೇ ಆ್ಯಡ್ ಮಾಡ್ಬೋದು. ಏನಿರುತ್ತೆ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇಪಲ್ಲಿ ಹೋಗ್ಬಿಟ್ಟು ಆ ರೌಂಡ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ವೀಡಿಯೋ ಬಂದುಬಿಟ್ಟು ರೌಂಡ್ ಶೇಪಲ್ಲಿ ಆಗುತ್ತೆ ನಿಮ್ಮದು. ಅದನ್ನು ಎಲ್ಲಾದರೂ ಕಾರ್ನರಲ್ಲಿ ಸೈಡಲ್ಲಿ ನೀವು ಆ್ಯಡ್ನ ಮಾಡ್ಬೋದು. ಈ ಥರ ವೀಡಿಯೋಸ್ ಮಾಡಿ ನಿಮಗೆ ತುಂಬ ಬೆನಿಫಿಟ್ಸು. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ. ಈ ಥರ ವೀಡಿಯೋಸ್ ತುಂಬ ಪಾಪ್ಯುಲರ್ ಆಗುತ್ತೆ. ಒಂದೇ ಕಂಟ್ರಿಯಿಂದ ಅಲ್ಲ, ನಿಮಗೆ ಔಟ್ಸೈಡ್ ಕಂಟ್ರಿಯಿಂದನೂ ಬೆನಿಫಿಟ್ಸು ಸಿಗುತ್ತೆ. ಸೊ ಯಾರೆಲ್ಲ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ. ಇದೇ ಟ್ರಿಕ್ನ ಫಾಲೋ ಮಾಡಿ. ನಾನು ಯಾವ ಥರ ಹೇಳಿದೆ ಅದೇ ಥರ ಬಂದುಬಿಟ್ಟು ವೀಡಿಯೋಸ್ನ ಮಾಡಿ. ಓಕೆನಾ? ನಾನು ಆಗಲೇ ನಿಮಗೆ ಒಂದು ಗೇಮಿಂಗ್ದು ಏನು ಕ್ಯಾಟಗರಿ ಗೇಮಲ್ಲಿ ಇರಬೇಕು. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬರೆದ್ಬಿಟ್ಟು ಅದು ಯಾವುದು ಚಾನೆಲ್ ಅಂತ, ನಿಮಗೆ ಫ್ರೀ ಮ್ಯೂಸಿಕ್ಕು ಕಾಪಿರೈಟ್ ಬರಲ್ಲ ಅದರಲ್ಲಿ. ಓಕೆನಾ? ಅದು ಯಾವುದಂತ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಬರೆದ್ಬಿಟ್ಟು ನಿಮಗೆ ಒಂದು ಸಲ ಮೆನ್ಷನ್ ಮಾಡ್ತೀನಿ. ಸೊ ಬರೆಯಲ್ಲ, ಒಂದು ಸಲ ಬಾಯಲ್ಲೇ ಹೇಳಿಬಿಡ್ತೀನಿ ನಿಮಗೆ. ಸೊ ಸಿಂಪಲ್ಲಿ ನೀವೇನು ಮಾಡಬೇಕು, ಫನ್ನಿ ವೀಡಿಯೋಸ್ ಇಲ್ಲ ಮ್ಯೂಸಿಕ್ ಬೇಕಂದರೆ ಯೂಟ್ಯೂಬಲ್ಲೇ ಹೋಗಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಕಾಪಿರೈಟ್ ಫ್ರೀ ಅಂತ ಸರ್ಚ್ ಮಾಡಿ ಅದನ್ನು ಯೂಸ್ ಮಾಡಿ. ಕಾಪಿರೈಟ್ ಯಾವುದು ಫ್ರೀ ಬರುತ್ತೆ
ಆ ವೀಡಿಯೋಸ್ನ ನೀವು ಯೂಸ್ ಮಾಡಿ, ವೀಡಿಯೋಸ್ ಎಲ್ಲ ಮ್ಯೂಸಿಕ್ನ ಯೂಸ್ ಮಾಡಿ, ಓಕೆನಾ. ಯಾವುದು ಕಾಪಿರೈಟ್ ಫ್ರೀ ಇದೆ ಅದನ್ನು ಮಾತ್ರ. ಇಲ್ಲ ನೀವು ಫನ್ನಿ ಸಾಂಗ್ಸ್ ಅಂತ ಹಾಕಿ, ಇಲ್ಲ ಫನ್ನಿ ಮ್ಯೂಸಿಕ್ ಅಂತ ಹಾಕ್ಬಿಟ್ಟು ಕ್ರಿಯೇಟಿವ್ ಕಾಮನ್ಸ್ಗೆ ಹಾಕ್ಬಿಟ್ಟು ಅಲ್ಲಿಂದ ಬೇಕಿದ್ದರೂ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಕಾಪಿರೈಟ್ ಫ್ರೀ ಅಂತಲೂ ಹಾಕ್ಬಿಟ್ಟು ಡೌನ್ಲೋಡ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಯಾವ ಆ್ಯಪ್ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ ಹಾಕಿಬಿಟ್ಟು. ಈ ಆ್ಯಪ್ನ ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೇಕು, ಓಕೆನಾ ಗೈಸ್.